15-20 ದಿನ ಕ್ಯಾಂಪ್ ಮಾಡಿದಾಗ ಇದನ್ನು ಕಲ್ತಿದ್ದಾಗ ನಾವು ನೈಟ್ ಲಾಕ್ ಮಾಡ್ಕೊಂಡಾಗಿದ್ರೆ ಬೆಚ್ಚಗಿರ್ತದೆ, ಒಳಗಡೆ ವಿಂಡೋಸ್ ಇರ್ತದೆ. ಅವಾಗ ವಿಂಡೋಸ್ ತೆಕ್ಕೊಂಡು ನಾವು ಗಾಡಿ ತಗೋಬೋದು. ಇದು ಫ್ಲಾಪ್. ಇದನ್ನು ನಾವು ತೋರಿಸ್ಕೊಡ್ತೀನಿ ಆಮೇಲೆ. ಈ ಹೋಲ್ಸ್ಗಳಿಗೆ ದಾರ ಹಾಕಿ ಮೇಲಿಂದ ಕೆಳಗಡೆ ಗಂಟು ಹಾಕ್ತೀವಿ. ಇವೆಲ್ಲ ಏನಂದರೆ ನೀವು ಎಷ್ಟು ನೀಟಾಗಿ ಚೆನ್ನಾಗಿ ಇಟ್ಕೋತೀರ ಟೆಂಟನ್ನ, ಮನೆಯೆಲ್ಲ ಹೆಂಗೆ ಕ್ಲೀನಾಗಿ ಇಟ್ಕೋತೀರ ಆ ಥರದಲ್ಲಿ ಮಾಡಿದಾಗ ಇದ್ರ ಮೇಲೆ ನಿಮಗೆ ಮಾರ್ನಿಂಗ್ ಇನ್ಸ್ಪೆಕ್ಷನಲ್ಲಿ ಮತ್ತು ಈ ಟೆಂಟ್ ಸರೌಂಡಿಂಗಲ್ಲಿ ಇರಲ್ಲ ಏನಾಗಿದೆ ಅಂತ ನಮ್ಮ ಸ್ಕಿಲ್ ಉಪಯೋಗಿಸಿ ಮಾಡೋವಂಥದ್ದು. ಸೊ ಈ ಥರದಲ್ಲಿ ನಾವು ಅದನ್ನು ಮಾಡಬೇಕು. ಈಗ ಏನಪ್ಪ ಅಂದರೆ ಇದರಲ್ಲಿ ಒಟ್ಟು 3 ಪೋಲ್ ಇದೆ. ಇದನ್ನು ನಾವು ಸ್ಟ್ಯಾಂಡಿಂಗ್ ಪೋಲ್ ಅಂತ ಹೇಳ್ತೀವಿ. 6 ಅಡಿಯಿಂದ 7 ಅಡಿ ಇರುತ್ತೆ ಪೋಲು. ಇದು 6 ಅಡಿ ಪೋಲ್ ಇದೆ. ಕೆಲವು ಕಡೆ 2 ಎಂಡ್ನ ಜಾಯಿನ್ ಮಾಡಿ ಹಾಕ್ತೀವಿ. ಕೆಲವು ಜಾಗದಲ್ಲಿ ಮಕ್ಕಳು ಉದ್ದಕ್ಕೆ ಮಾಡ್ಕೋಬೇಕಾದ್ರೆ 2 ಎಂಡ್ ಜಾಯಿನ್ ಮಾಡ್ತೀವಿ. ಆ ಜಾಯಿನ್ ಮಾಡೋ ಟೈಮಲ್ಲಿ ನಾವೆಲ್ಲ ಅಡ್ವಾನ್ಸ್ ಪಾರ್ಟಿಂತ ಹೋಗ್ತೀವಿ. ನೀವು ಟೆಂಟ್ ಆಗೋಕ್ಕೆ ಮುಂಚೆ ನಾವು ಬಂದಿರ್ತೀವಿ ಟೆಂಟ್ ಹಾಕೋದಕ್ಕೆ ಅಂತ ಪಾರ್ಟಿ ಇರ್ತದೆ. ಕಾಲೇಜಲ್ಲಿ ಹುಡುಗರು ಇರ್ತಾರೆ ರೋವರ್ಸ್ ಅಂತೇಳಿ, ಅವ್ರಿಗೆ ಸ್ಕಿಲ್ ಇರ್ತದೆ. ಡಿಸಾಸ್ಟರ್ ಅದು ಹಾಕಿ ವೇಟ್ ಮಾಡ್ರಿ. ಈಗ ನಿಂತ್ಕೊಂಡು 2 ಅಡಿ ಇದೆ, 2 ಅಡಿ ಇದೆ. ನೋಡಪ್ಪ ಸರ್, ಈಗ ಪ್ಲಾಸ್ಟಿಕ್ ಮೊದಲನೇದಿದೆಯಲ್ಲ, ಇದನ್ನ ಬಿಚ್ಕೊಳ್ಳಿ. ಹಿಂಗೆ ಎಳಿಬೇಡಿ, ಮತ್ತೆ ನಿಮ್ಗೆ ಬಳಸ್ಕೊಳ್ತಾ ಹೋಗೋದು. ಮೈದಾನಕ್ಕೆ ನಿಂತ್ಕೊಳ್ಳಿ. ಹಾಂ, ಅದು ನಿಂತ್ಕೊಳ್ಳಿ. ಮೈದಾನಕ್ಕೆ ತಗೊಳ್ಳಿ. ತಗೊಳ್ಳಿ. ನಿಧಾನ ಅಲ್ಲಿ ಮೊಳೆ ಆಯ್ತಾ ಈಗ ಇದನ್ನ ಹೇಳ್ಕೊಳ್ಳಿ, ಆ ಕಡೆ ಹೇಳ್ಕೊಳ್ಳಿ. ಮಾತಾಡ್ಕೊಂಡು ಇವ್ರು ಬರ್ಬೇಕು ಮಾತಾಡ್ಕೊಂಡು ಕೇಳ್ರಿ ಅಲ್ಲಿ ಇದೆಲ್ಲ ಕಾಟನ್ ರೋಪ್ ಇರ್ತದೆ.